ಅವ್ರ ಅಪ್ಪನ ಮನೇಲಿ ಯಾವ ಕೆಲ್ಸಾನು ಮಾಡ್ದೆ ಸಾಕ್ ಬೆಳೆದ್ಬಿಟ್ಟವಳೆ. ಅದಕ್ಕೆ ಅಜ್ಜಿ ನೀವ್ ಹೇಳದ್ ಕೇಳ್ತಾ ಇರೋದು, ನೀವು ಅತ್ತೆಗೆ ಏನಾದ್ರು ಬೈದು ಅವ್ರ ಕೈಯಲ್ಲಿ ಕೆಲಸ ಮಾಡ್ತೀವಿ, ತಾನ್ ವಿಡಿಯೋ ಮಾಡ್ಕೊತೀನಿ. ಅದೇನಕ್ಕೆ ವಿಡಿಯೋ? ಎಂಟರ್ಟೈನ್ಮೆಂಟ್ ಅಜ್ಜಿ. ಆ ವಿಡಿಯೋ ಕ್ಲಿಪ್ಸ್ ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ. ಫನ್ನಿ ವಿಡಿಯೋ. ಅದೇನೇ ಅದು? ಕಾಮಿಡಿ ವಿಡಿಯೋಸ್ ಅಜ್ಜಿ, ಕಾಮಿಡಿ ವಿಡಿಯೋಸ್. ಪ್ಲೀಸ್ ನಿಮ್ ದರ್ಪಣ ಮತ್ತೆ ಮೇಲೆ ತೋರಿಸಿ. ಹೋಗ್ಲಿ ಬಿಡಿ, ಅವ್ರಿಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಊರಲ್ಲಿ ಇದ್ದೆ ಮೀನವ್ರ ಕೈಯಲ್ಲಿ ಹೇಗೆಲ್ಲ ಕೆಲಸ ಮಾಡಿಸ್ಕೊತಾರ ಗೊತ್ತಾ? ಪಾಪ ಮಾವ ಏನಾದ್ರು ಹೇಳಿದ್ರೆ ಅವ್ರ ಬಾಯಿನ ಮುಚ್ಕೊಡ್ತಾರೆ. ಅದ್ ಗೊತ್ತಿರೋ ವಿಷಯ ತಾನೆ. ಸರಿ, ನೀನ್ ಆಸೆ ಪಡ್ತಿದ್ಯಲ್ಲ, ಹಂಗೆ ಮಾಡ್ತೀನಿ. ಥ್ಯಾಂಕ್ ಯು. ಏನಮ್ಮ ಸಾಂಬಾರ್ ಕುದಿತೈತೆ, ಅದೇನ್ ಬೇಗ ಹೇಳಿ. ಆದ್ರ ಪಾಟಿಗೆ ನೀನ್ ನಿಂತ್ಕೊ. ಶಾಂತಿ ಕಸ್ತೂರಿ, ಒಂದ್ ನಿಮಿಷ ಇರೋ, ನಮ್ಮ ಅತ್ತೆ ಕರಿತಿದ್ದಾರೆ. ನನಗೆ ಬಂದ್ರೆ ಸಾಕು, ಅಯ್ಯಮ್ಮ ನಮ್ಮನ್ನ ತಿಕ್ಕೋರ ಚಲಾಯಿಸಕ್ ಶುರು ಮಾಡ್ಬಿಡ್ತಾಳೆ. ನಾನು ಆಮೇಲೆ ಮಾಡ್ತೀನಿ, ಒಂದ್ ನಿಮಿಷ ಹೇಳಿ ಅತ್ತೆ. ನನ್ ಸೊಸೆ ದೊಡ್ಡ ಭರತನಾಟ್ಯ ಕಲಾವಿದೆ ಕಡೆ. ಕಾಲ್ಗೆ ಕೆಚ್ಚೆ ಕಟ್ಕೊಂಡು ಎಷ್ಟ್ ಚೆನ್ನಾಗಿ ನಾಟ್ಯ ಮಾಡ್ತಾನೆ ಗೊತ್ತಾ? ಓ ನೆಲಾನೇ ಬೇಡ, ತಲೆ ಮೇಲೆ ಕುಡಿದು ಬಿಡ್ತಾರೆ ಸಗ್ರೆ. ಸುಮ್ನೆ ಸಾರಿ ಇದು ತಟ್ಟೆ ಮೇಲೆ ಕುಡಿತಾರಲ್ಲ, ಅಲ್ಲಿ ಮೇಲೆ ಭರತನಾಟ್ಯ ಮಾಡ್ಬಿಡ್ತಾರೆ ಅಂದೆ. ಅದು ತಟ್ಟೆ ಅಲ್ಲ, ತರಂಗ. ಅದಕ್ಕೆ ಬಾಲಗೋಪಾಲ್ ತರಂಗ ಅಂತಾರೆ. ನೋಡಿದ್ರ ಎಲ್ಲ ಗೊತ್ತಿದೆ ನನ್ ಸೊಸೆಗೆ. ಅಮ್ಮ, ಇವ್ರು ಡ್ಯಾನ್ಸ್ ಮಾಡಿದ್ನ ನಾನ್ ಯಾವತ್ತೂ ನೋಡೇ ಇಲ್ವಲ್ಲ. ಅವಳು ಈ ಊರಲ್ಲಿ ನಮ್ಮ ಮನೇಲಿ ಇದ್ದಿದ್ರೆ ನೀನು ನೋಡ್ಬೋದಿತ್ತು. ಅವಳು ಮದ್ವೆ ಆಗಿದ್ದೆ, ನನ್ ಮಗನ್ ಕರ್ಕೊಂಡು ಈ ಊರೇ ಬಿಟ್ಟು ಹೊಟ್ಟದ್ಲು. ಅತ್ತೆ, ನಾನೇನು ಅವ್ರನ್ನ ಬಲವಂತ ಮಾಡ್ಸ್ಕೊಂಡ್ ಹೋಗಿಲ್ಲ. ಅವ್ರ ಟ್ರಾನ್ಸ್ಫರ್ ಆಯ್ತು, ಅದಕ್ಕೆ ಬೇರೆ ಊರಿಗೆ ಹೋಗ್ತು. ಆದ್ರೆ ಈ ಊರಲ್ಲಿ ಇಟ್ಕೊಂಡು ಟ್ರೈನ್ ಓಡ್ಸಕ್ಕಾಗತ್ತಾ? ಪರವಾಗಿಲ್ವೇ, ನಮ್ ಸೊಸೆಗೆ ಓಟನ್ನು ಬರುತ್ತೆ. ಹೋಗಿ ಬಿಡಿ ಅಮ್ಮ, ನಾವು ನಮ್ಮ ಮಕ್ಳು ಸ್ಕೂಲ್ ಫಂಕ್ಷನ್ ಅಲ್ಲಿ ಅವ್ರು ಕುಣಿಯದ್ನ ನೋಡಿದೀವಿ. ಸಾಕು ಬಿಡಿ ಅದೇ. ಪಾನಿಕೆ ಕೂನ್ ಮಕ್ಳ. ನನ್ ಸೊಸೆ ಭರತನಾಟ್ಯ ಮಾಡಿದ್ರೆ ಯಾವ ಲೋಕದ ಉರಿ ಚಿನ್ನು ಹೊಟ್ಟೆ ಕಿಚ್ಕೊಡ್ತಾನೆ, ಅವ್ನು ಕುಣಿತಾನೆ. ಯಾವಾಗ ಹೋಗ್ತಿದ್ಯಾ? ನನ್ ಮಾತ್ನಲ್ಲಿ ನಿಂಗೆ ಅನ್ಮಾನನ? ಇದೇನಿದು, ನೀವೇ ಮಾತಾಡ್ಕೊಂಡು ನನ್ ಕೈಲಿ ಕುಣಿಸ್ಬಿಡ್ತೀರಾ ಅನ್ಸುತ್ತೆ. ಹೋಗು ಮತ್ತೆ. ನೀನೀಗ ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಾನ್ ಹೇಳಿದ್ದೆಲ್ಲ ಸುಳ್ಳಾಗತ್ತೆ ಕಣೆ. ಅದಕ್ಕೆ ನೀನ್ ಡ್ಯಾನ್ಸ್ ಮಾಡ್ಲೇಬೇಕು. ಇಲ್ಲ ನನ್ ಕೈಲಿ ಡ್ಯಾನ್ಸ್ ಎಲ್ಲ ಮಾಡಕ್ಕಾಗಲ್ಲಪ್ಪ. ನಿಂತ್ಕೊ, ನೀನ್ ಇವತ್ ಡ್ಯಾನ್ಸ್ ಮಾಡ್ಲೇಬೇಕು. ಮತ್ತೆ ಅದಕ್ಕೆ ಅಂತ ಒಂದ್ ಜಾಗ ಇರ್ಬೇಕು. ಸುಮ್ನೆ ಇಲ್ಲೆಲ್ಲ ಮಾಡಕ್ಕಾಗಲ್ಲ ಹಂಗೆ. ಹಾಗಂತ ನಿನ್ಗೀಗ ಸ್ಟೇಜ್ ಹಾಕಿಸ್ಕೊಡಕ್ಕಾಗತ್ತೇನೆ? ನೀವೇನೇ ನಿಮ್ಮ ಅಮ್ಮನ್ ಮಾತು ಕೇಳ್ಕೊಂಡು ನೀವೇ ಮಾತಾಡ್ತಿದ್ರಾ? ಏನೇ ನೀನು ನನ್ನ ಮುಂದೆನೆ ನನ್ ಮಗನ್ ಬೈತೀಯ, ಜೋತಾಡ್ತೀಯ ಅಂದ್ಮೇಲೆ. ನೋಡು, ನೀನೀಗ ಡ್ಯಾನ್ಸ್ ಮಾಡ್ಲೇಬೇಕು, ಮಾಡು ಅಷ್ಟೇ. ಅತ್ತೆ ಹಾಗೆಲ್ಲ ಸುಮ್ನೆ ಡ್ಯಾನ್ಸ್ ಮಾಡಕ್ ಆಗಲ್ಲ ಅತ್ತೆ. ಅದಕ್ಕೆ ಹಾಡಿರ್ಬೇಕು, ಜೊತೆ ಇರ್ಬೇಕು, ತಾಳ ಇರ್ಬೇಕು, ಇದೆಲ್ಲ ಇರ್ಬೇಕಲ್ಲ. ಶ್ರುತಿ, ನಿಮ್ ಅತ್ತೆಗೆ ಅದೇನೇನು ಬೇಕಂತೆ. ಡೆಫಿನೆಟ್ಲಿ ನನ್ನ ಹತ್ರ ಸೂಪರ್ ಹಾಡ್ ಕಲೆಕ್ಷನ್ಸ್ ಇದೆ, ಈಗಲೇ ಪ್ಲೇ ಮಾಡ್ತೀನಿ. ನನ್ನ ಸಿಕ್ಕಿ ಕಾಯ್ತಿರ್ತ. ಅಲ್ಲ, ಹಾಡಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಇವ್ರಿಗೆ? ನಮ್ಮ ಅತ್ತೆ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ. ತಾಳ ಮೇಳಕ್ಕೆ ಭರತನಾಟ್ಯ ಮಾಡೋದು ಇದ್ದಿದ್ದೆ. ಫಾರ್ ಚೇಂಜ್ ಅತ್ತೆ ಇವತ್ತು ವೆಸ್ಟರ್ನ್ ಹಾಡಿಗೆ ಭರತನಾಟ್ಯ ಮಾಡ್ತಾರೆ. ರವಿ, ನೀನ್ ಫೋನ್ ಕೊಡ್ತೀಯ ಬೇಗ. ಹಾಗಾದ್ರೆ ಇವತ್ತು ಕಣ್ಣುಗಳಿಗೆ ಹಬ್ಬ. ಶ್ರುತಿ, ಅಮ್ಮ ಬೇಡ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಬಲವಂತ ಮಾಡ್ಬಾರ್ದು. ಸಾಲದಕ್ಕೆ ಇಂಥ ವಿಷಯದಲ್ಲೆಲ್ಲ ಅಮ್ಮನ ನೀನೇ ಕೇಳ್ಬಾರ್ದು. ಈಗ ಮನೆ ಯಜಮಾನ್ ನಾನಿದ್ದೀನಿ, ನನ್ನ ಕೇಳ್ಬೇಕು. ನೀನ್ ಕೇಳಿ ಮಾಡೋ ಕೆಲ್ಸ ನೀನ್ ಏನ್ ಕೇಳ್ರೆ. ಈಗ ನೀನ್ ಬಾಯಿ ಮುಟ್ಕೊಂಡು ಸುಮ್ನೆ ನಿಂತ್ಕೊ. ರೆಡಿನಾ ಅಂತೆ? ರೆಡಿ. ನೀನ್ ಹಾಕು. ಅಯ್ಯ ಏನೇ ನಿಂತಿದ್ಯಾ? ಕುಣಿ. ಆಯ್ತೀರಿ ಅತ್ತೆ. ಅಮ್ಮ ಕುಣಿ ಅಂದ್ರೆ ಕುಣಿಬೇಕು. ರೋಹಿಣಿ, ಅಮ್ಮ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರಲ್ಲ. ಸೂರ್ಯ, ಅಮ್ಮವರು ಡ್ಯಾನ್ಸ್ ಮಾಡ್ತಾ ಇದ್ರೆ ನನ್ಗೂ ಕುಣಿಬೇಕು ಅನ್ಸ್ತೈತೆ. ಯಾರು ಬೇಡ ಅಂದ್ರು? ಹೋಗಿ ನೀವು ಹೋಗಿ ಅದು ಕುಂತ ಹಾಕಿ. ಸುಮ್ನೇನಪ್ಪ ಸೂರ್ಯ, ನೀನು ನಂಗೆ ನಾಚಿಕೆ ಆಗ್ತದೆ. ಈಗ ನಾನು ಇದನ್ನೆಲ್ಲ ವಿಡಿಯೋ ಮಾಡ್ಕೊತೀನಿ. ಬಾರಿ, ನಾವು ಸಕ್ಕರೆ ಕುಂತ ಹಾಕೋಣ. ಬಾರಿ ಬಾರಿ, ನಾವು ಅವ್ರು ಮುಂಚೆ ನಾವು ಬಿಡೋಣ. ಮನೋಜ್, ಸುಮ್ಮನೆ ಬೋಳಕ್ ಹೋಗ್ಬೇಡ, ಬರ್ಬಿಡು. ಸೊಂಟ ಕಪ್ಪಿಂಗೆಲ್ಲ ಹಂಗೆ. ನಾವು ಡ್ಯಾನ್ಸ್ ಆಡೋಣ. ನೀನ್ ಹೋಗು, ನಾನು ರೆಕಾರ್ಡ್ ಮಾಡ್ಕೊತೀನಿ. ಸರಿ. ಅಮ್ಮ, ನೀವ್ ಹೇಳ್ದಾಗೆ ನಿಮ್ ಸೊಸೆ ತುಂಬಾ ಚೆನ್ನಾಗಿ ಕುಡಿತಾರೆ. ಸಿನಿಮಾಗೇನಾದ್ರು ಹೋಗಿದ್ರೆ ದೊಡ್ಡ ಹೀರೋಯಿನ್ ಆಗಿರ್ತಿದ್ರು. ನನ್ ಹಣೆಯಲ್ಲಿ ಇನ್ನೇ ಬಿತ್ಕೊಳ್ಬೇಕು ಅಂತ ಬರ್ತಿತ್ತು ಅನ್ಸುತ್ತೆ. ಎಲ್ಲಾರು ಒಂದಾಗಿ ಹೀಗೆ ಖುಷಿಯಾಗಿದ್ದು ಎಷ್ಟು ದಿನ ಆಗೋಗಿತ್ತು ಗಣೇಶಾಂತಿ. ಅದಕ್ಕೆ ತಿಂಗಳು ಒಂದ್ಸಲ ಆದ್ರೂ ಇವೆಲ್ಲ ಈಗ ಬಂದು ಹೋಗಿ ಅಂತ ನಾನು ಹೇಳೋದು. ಹೇ ಮೀನಾ, ನಾನು ನೋಡ್ತಾ ಇದ್ದೀನಿ, ಎಲ್ರು ಡ್ಯಾನ್ಸ್ ಮಾಡ್ತಾ ಇದಾರೆ. ನಿನ್ ಗಂಗನ ಮಾತ್ರ ಬೇರೆ ಎಲ್ಲೋ ಇದೆ. ಯಾಕೆ
ಇಲ್ಲ ಅಜ್ಜಿ, ಏನು ಇಲ್ಲ ಅಂತ ನೀನ್ ಹೇಳ್ಬಿಟ್ರೆ ನನ್ ಗೊತ್ತಾಗಲ್ವಾ? ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲೊಬ್ಬ ಸಿಕ್ಕಿದ್ದ, ಪಾಪ ಅವ್ನ ತಲೆ ಸರಿದಿದೆ ಅನ್ಸತ್ತೆ. ಇನ್ನು ಪಾಪ ಚಿಕ್ಕ ವಯಸ್ಸೆ, ನೀನು ನೋಡ್ಬಿಟ್ಟು ಅವ್ನು ಏನೇನೋ ಹೇಳ್ಬಿಟ್ಟಿದ್ದಾನೆ. ಅವ್ನು ನನ್ಗೆ ಹೇಳ್ದಾಗಿಂದ ಇವ್ಳು ಕೇಳಿಸ್ಕೊಂಡು ಇವ್ಳಿಂಗ್ ಆಗ್ಬಿಟ್ಟಿದ್ದಾನೆ. ಓ ಹೌದಾ? ಅವನಿಗೆ ಗೊತ್ತಾ ಚಾರ್ಲಕ್ಕಿ ಅವನು? ಅವ್ನ್ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. 1-2 ತಿಂಗಳಿಂದ ಈ ಊರಿಗೆ ಬಂದವನು. ಅವನು ದೇವಸ್ಥಾನದಲ್ಲೇ ಇರ್ತಾನೆ, ಆದ್ರೆ ತಿನ್ನೋದು ಅನ್ನ ಮಾಡೋದು. ಯಾರಾದ್ರೂ ಏನಾದ್ರು ಕೊಟ್ರೆ ಅವ್ನ್ ಇಷ್ಟ ಆದ್ರೆ ಮಾತ್ರ ತಗೋತಾನೆ, ಇಲ್ಲ ಅಂದ್ರೆ ಬೇಡ ಅಂದ್ಬಿಡ್ತಾನೆ. ಹಾಗಾಗ ಏನೇನೋ ಮಾತಾಡ್ಕೊಂಡು ಓಡಾಡ್ತಿರ್ತಾನೆ, ಯಾರತ್ರ ಮಾತಾಡಲ್ಲ. ಓ, ನಾನೊಂದ್ ಕೇಳಿದ್ರೆ ಅವನೊಂದ್ ಹೇಳ್ಕೊಂಡು ಹೋಗ್ಬಿಡೋಕೆ ಏನು ಅರ್ಥನೇ ಆಗ್ಲಿಲ್ಲ. ಅವ್ನು ಹಾಗೆ ಕಣಪ್ಪ. ಒಂದಿನ ಹೊಳೆ ಬರುತ್ತೆ ಅಂತ ಹೇಳ್ದ, ಒಂದ್ ಹುಡುಗಿಗೆ ತಾಳಿ ಕಳಿಸ್ಕೊ ಹೋಗ್ಬಿಟ್ಟ. ಹುಡುಗಿ ತುಂಬಾ ವರ್ಷದ ಮದ್ವೆ ಆಗಿರ್ಲಿಲ್ಲ. ಇವ್ನು ಯಾವ ಒಳಗೆ ಹೇಳಿದ್ನೋ ಅವ್ರಿಗೆ ಮದ್ವೆ ಆಗೋಯ್ತು. ಎಲ್ಲ ಆಹಾರ ಸ್ವಾಮೀಜಿನಾಜಿ ಭವಿಷ್ಯ ಹೇಳಿ ಬೇಜ ದುಡ್ಡು ಮಾಡ್ಬೋದಲ್ಲ. ಅವನು ಯಾರ ಹತ್ರನು ದುಡ್ಡು ತಗೊಳಲ್ಲ. ಅವ್ನಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಅವ್ರ ಹತ್ರ ಬಂದು ನೇರವಾಗಿ ಹೇಳ್ಬಿಡ್ತಾನಷ್ಟೇ. ಹೌದಾ? ಅಯ್ಯಯ್ಯ, ಅವನು ನಮ್ಮನ್ ನೋಡಿ ಊರ್ ಬಿಟ್ಟು ಹೋಗಿ ಅಂತ ಅನ್ಬಿಟ್ಟ. ಹಾಗೆ ಹೇಳಿದ್ನ? ಯಾಕಮ್ಮ, ಏನಾಯ್ತು? ಏನಿಲ್ಲ ಕಣಪ್ಪ, ಏನು ಆಗಲ್ಲ ಬಿಡು. ನಾವು ಪೂಜೆ ಮಾಡಿಸ್ತಾ ಇದೀವಲ್ವಾ, ಏನು ಆಗಲ್ಲ. ಹೋಗಿ ಎಲ್ರು ಅವ್ರ ಕೆಲ್ಸ ನೋಡ್ಕೋ ಹೋಗ್ರಮ್ಮ. ಅತ್ತೆ, ಅಜ್ಜಿ ಏನಾದ್ರು ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಬನ್ನಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನೀನ್ ಯಾಕಮ್ಮ ನನಗ್ ಸಹಾಯ ಮಾಡೋದು? ಅತ್ತೆ, ನೀವ್ ಕೆಲ್ಸ ಮಾಡೋದನ್ನ ನಾನು ವಿಡಿಯೋ ಮಾಡ್ಕೋಬೇಕಲ್ವಾ, ಬ್ಲಾಗ್ ಮಾಡಿ ಹಾಕ್ತೀನಿ. ಅದಕ್ಕೆ ನಾನ್ ಕೆಲ್ಸ ಮಾಡ್ಬೇಕಾ? ನೀನು ಕೆಲ್ಸ ನೋಡ್ಕೋಬೇಕು, ನಾನ್ ಯಾವ ಕೆಲ್ಸನೂ ಮಾಡಲ್ಲ. ಅತ್ತೆ, ನಾನು ಅಜ್ಜಿಗೆ ಹೇಳ್ಬಿಡ್ತೀನಿ ಆಮೇಲೆ. ಯಾರ್ಗಾದ್ರೂ ಹೇಳ್ಕೋಬೋಕೆ. ಅಜ್ಜಿ 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 ಅಜ್ಜಿ, ಅಲ್ಲಿ ಯಾರೋ ಒಬ್ಬ ವಿಚಿತ್ರವಾಗಿದ್ದ, ಸಡನ್ ಆಗಿ ಮುಂದೆ ಬಂದ್ ನಿಂತ್ಬಿಟ್ಟ. ಸುಮಾ ಹತ್ರ ಕೂಡ ಆ ವ್ಯಕ್ತಿ ಇದನ್ನೇ ಅಲ್ವಾ ಹೇಳಿದ್ದು. ಎಕ್ಸ್ಕ್ಯೂಸ್ ಮೇ, ಕಲ್ಲಲ್ಲಿ ಹೊಡೆದಿದ್ದು ಬಾಗಿಲಿಗೆ ನೀವೇನಾ? ಅಲ್ಲ ಎಕ್ಸ್ಕ್ಯೂಸ್ ಮೇ, ಬಾಗಿಲು ಕಲ್ಲಲ್ಲಿ ಹೊಡೆದಿದ್ದು ನೀವೇನಾ? ಅಲ್ಲಲ್ಲಿ ಒಳ್ಳೆ ಹೊಡೆದ್ಬಿಟ್ಟು ಅದನ್ನ ತೆಗ್ದ. ಅಯ್ಯ ನೀನ್ ತಗೊಂಡು ಹುಚ್ಚ ಬಂದ್ಬಿಟ್ಟವ್ರೆ. ಲೇ ಸೂರ್ಯ, ಹೊಡಿಯಕ್ ಬಂದ್ ಅನ್ಕೊಣೋ, ಬೇಗ ಅಂಟೆಗೆ ಫೋನ್ ಮಾಡೋ. ಅವ್ರಿಗೆ ತಲೆ ಸರಿ ಇಲ್ಲ ಕಣೋ, ಅವ್ರು ಏನು ಮಾಡಲ್ಲ, ಸುಮ್ಮನೆ ಇರು. ಏನಪ್ಪ ನೀನ್ ಯಾಕೆ ಎಲ್ಲಿಗೆ ಬಂದೆ? ಅಪ್ಪ, ದೇವಸ್ಥಾನದಲ್ಲಿ ಮೀನಾ ಒಬ್ಬನ ನೋಡಿ ಹೆದರ್ಕೊಂಡು ತಂದಲ್ಲ, ಅದು ಇವನೇ. ಏನಪ್ಪ ಹಸುವಾಗ್ತಾ ಇದೆಯಾ? ಊಟ ಏನಾದ್ರು ಬೇಕಾ? ಹೋಗು, ಈ ಊರ್ ಬಿಟ್ಟು ಹೋಗು ಅಂತ ಹೇಳಿಲ್ವಾ? ಹೋಗು, ಅವಳನ್ನ ಈ ಊರಿನ ಆಚೆ ಕರ್ಕೊಂಡು ಹೋಗು. ಹೇಳಿದ್ದೆ ತಾನೇ ನಿನ್ಗೆ, ಈ ಊರಲ್ಲಿ ಇರ್ಬೇಡಿ ಅಂತ. ಇರ್ಬೇಡಿ, ಈ ಊರಲ್ಲಿ ಇರ್ಬೇಡಿ. ಯಾಕೆ ಇವ್ನು ಯಾರೋ ಏನೇನೋ ಹೇಳ್ಕೊಂಡು ಹೋಗ್ತಾ ಇದ್ದಾನೆ? ಅವನಿಗೆ ತಲೆ ಸರಿ ಇಲ್ಲ ಅಂತ ಗೊತ್ತಾಗ್ತಿಲ್ವಾ ರವಿ? ಅವ್ನ್ ಹೇಳೋದ್ರಲ್ಲಿ ಮೀನಿಂಗ್ ಇದೆಯಾ ಹೇಳು? ನನ್ನ ನೋಡಿ ಯಾಕೆ ನಗ್ತಾ ಇದ್ದ? ನಿನ್ ಮುಖ ನೋಡಿದ್ರೆ ಯಾರಿಗಾದ್ರೂ ನಗು ಬರುತ್ತಲ್ವೇನಲ್ಲಿ? ಮತ್ತೆ ಯಾಕೆ ಅಪ್ಪ ನೋಡು ಅಳ್ತಿದ್ದ? ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದಾರಲ್ಲ, ಅದಕ್ಕೆ. ಸರಿ ಲೇಟ್ ಆಗ್ತಿದೆ, ನಡೀರಿ ಎಲ್ಲ ಮಲ್ಕೊಡಿ. ಮತ್ತೆ ಊರ್ ಬಿಟ್ಟು ಹೋಗಿ ಅಂತ ಹೇಳ್ತಿದಾರೆ. ನಿಮ್ಗೆ ಏನಾದ್ರು ಅರ್ಥ ಆಯ್ತಾ? ಮೀನಾ, ಅವ್ನು ಹುಚ್ಚ ಕಣಮ್ಮ. ಅವ್ನು ಇನ್ನಂಗ್ ಮಾತಾಡ್ತಾನೆ ಹೇಳೋ? ಈಗ ನೋಡಿ, ನನ್ಗೆ ಯಾಕೋ ಅವ್ನು ಹುಚ್ಚ ಅಂತ ಅನ್ಸ್ತಿಲ್ಲ. ಯಾಕಮ್ಮ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಲಕ್ಕಿನ ಹೇಳಿದ್ರಲ್ಲ, ಅವ್ನು ಹಿಂಗೆ ಏನಾದ್ರೂ ಅವ್ನು ಹೇಳ್ತಾನೆ ಇರ್ತಾನೆ ಅಂತ. ನೀನ್ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಡ, ನಾ ಮಲ್ಕೊಡೋಣಪ್ಪ. ರೋಹಿಣಿ, ಏನ್ ಮನೋಜ್? ಅವನೇ ನೀನ ಕೋಪ್ತ ನೋಡ್ತಿದ್ದ. ನನ್ನನ್ ಕೇಳಿದ್ರೆ ನನ್ಗೇನ್ ಗೊತ್ತಾಗುತ್ತೆ? ಬಂದ್ ಮಲ್ಕೊಡಿ ನೀವು. ಇನ್ಯಾರನ್ನು ತಿಳ್ಬೇಕು, ಇದಕ್ಕೂ ಗುರು ಅಂತೇಳಲ್ಲ. ಪ್ರಮೀಳಮ್ಮ, ನಾವೆಲ್ಲ ರೆಡಿ ಇದ್ದೀವಿ ಪುರೋಹಿತ್ರೆ, ಇನ್ನೇನ್ ಹುಡುಕ್ತಾ ಇದ್ವಿ. ಅದೇ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಕ್ ಬಂದಮ್ಮ. ನಾವು ಕಾರ್ಯ ಮಾಡಕ್ ಹೋಗ್ಬೇಕಾಗಿತ್ತಲ್ಲ, ಆ ದೇವಸ್ಥಾನಕ್ಕೆ ಇವತ್ತು ಹೋಗಕ್ ಆಗಲ್ಲಮ್ಮ. ಯಾಕಾಗಲ್ಲ ಅರ್ಚಕರೇ, ಏನಾಯ್ತು? ಅಮ್ಮ, ನಾವು ಹೋಗ್ಬೇಕಾದ ದೇವಸ್ಥಾನ ಹತ್ರ ಒಂದು ಸಾವಾಗಿದೆ ಅಮ್ಮ. ಅಲ್ಲಿ ಸಂಜೆವರೆಗೂ ಯಾವುದೇ ಪೂಜಾ ಕೈಕರ್ಯಗಳನ್ನು ಮಾಡಕ್ ಆಗೋದಿಲ್ಲ. ನಮ್ ಗುರುಗಳು ಬಂದು ನಿಮ್ಗೆಲ್ಲವನ್ನು ಮಾಡ್ಕೊಡ್ತಾರ. ಈಗ ಏನ್ ಮಾಡೋದ್ ಪುರೋಹಿತ್ರೆ? ನಮ್ ಬಾವ ಅವ್ರ ಕಾರ್ಯ ಎಲ್ ಮಾಡೋದು? ಇಲ್ಲಿ ಹತ್ತಿರದಲ್ಲೊಂದು ಜಾಗ ಇದೆ ಅಮ್ಮ, ಅಲ್ಲೋಗಿ ಕಾರ್ಯವನ್ನು ಮಾಡ್ಬೋದು. ಸರಿ ಪುರೋಹಿತ್ರೆ, ನಾವ್ ಅಲ್ಲಿಗೆ ಬರ್ತೀವಿ. ಆಯ್ತು, ಸರಿ ಅಮ್ಮ. ಇದೇನು ಆಂಟಿ, ನಾವ್ ರೋಹಿಣಿನ ಈ ಊರ್ಗೆಲ್ಲ ಬರಕ್ ಹೇಳಿರೋದು? ಪಕ್ಕದಲ್ಲೇ ಅಂತ ಹೇಳ್ತಿದಾರಲ್ಲಮ್ಮ, ಕಲ್ಯಾಣನ ಅಲ್ಲಿಗೆ ಬರಕ್ ಹೇಳೋಣ.
ಸರಿ ಆಂಟಿ, ನಾನು ಹೋಗಿ ಫೋನ್ ಮಾಡಿ ಹೇಳ್ತೀನಿ. ಸರಿನಮ್ಮ. ವಿಧಿನ ಅದನ್ನ ಬರ್ದೋನ್ ಕೈಲೂ ಬದಲಾಯಿಸಕ್ ಆಗಲ್ಲ. ಅದಾಗೆ ಕರ್ಕೊಂಡು ಹೋಗ್ತಾ ಇದೆ. ಆಟ ಶುರು ಮಾಡೋನೆ ಕೊನೆನು ಮಾಡ್ತಾ ಇದ್ದಾನೆ. ನಡೀಲಿ ನಡೀಲಿ. ಅಪ್ಪನ್ ಕಾರ್ಯಕ್ ಹೋಗ್ಬೇಕು. ಇವ್ರ ಕಣ್ ತಪ್ಸಿ ಅಲ್ಲಿಗೆ ನಾನು ಹೇಗ್ ಹೋಗ್ಲಿ? ರೋಹಿಣಿ, ಏಯ್ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮನೋಜ್. ಸರಿ, ಅಂದ್ರಪ್ಪ ಬರೋ ಲೇಟ್ ಆಗುತ್ತೆ, ದೇವಸ್ಥಾನಕ್ಕೆ ಹೊರಡ ಬನ್ನಿ. ಅಮ್ಮ, ಅಯ್ಯೋ ಏನಾಯ್ತಮ್ಮ? ಹಂಗಿರ್ಬೇಕು ತಾನೆ. ಅಲ್ಲ ಕಣಮ್ಮ, ಅದು ಹಳೆ ಕಾಲದ ಮರಕ್ಕೇನು ಆಗಲ್ಲ, ತಲೆ ಬುಡೆ ಹೊಟ್ಟೋಗುತ್ತಷ್ಟೇ. ಏನಾಗಿದೆ ರೋಹಿಣಿ? ಉಜ್ಜಮ್ಮ ಬೋರೆ ಬಂದಿರ್ಬೇಕು. ಉಜ್ಜಿ ಬಾಮ ಬಾಮ ಪರವಾಗಿಲ್ಲ. ನಡೀರಿ ನಡೀರಿ. ಅಯ್ಯವ್ವಾ, ಏನಮ್ಮ ಇದು? ಅಲ್ಲ ಪದೇ ಪದೇ ನಿನಗೆ ಏಟ್ ಬೀಳುತ್ತಲ್ಲ, ನೋಡ್ಕೊಂಡ್ ಬರ್ಬಾರ್ದಾ? ಏನಾಯ್ತಮ್ಮ? ಏನಾಗಿಲ್ಲ ತಾನೆ? ಹುಷಾರಾಗಿದ್ಯಾ? ಓಕೆನಾ? ಎಲ್ಲ ರೆಡಿ ಇದೆ. ನೀನು ಸ್ವಲ್ಪ ಹೊತ್ತಲ್ಲಿ ಹೋಮ ಶುರು ಮಾಡ್ಬೋದು. ಏನು ಅರ್ಜೆಂಟ್ ಇಲ್ಲ, ಎಲ್ರು ಹೋಮಕ್ಕೆ ಅಂತಾನೆ ಬಂದಿರೋದು. ನಿಧಾನವಾಗಿ ಮಾಡಿ. ಸಂತೋಷ ತಾಯಿ. ಬನ್ನಿಮ್ಮ, ದೀಪ ಹಚ್ಚಿ. ದೀಪ ರೇ ಬದ್ದು ಯಾವ ಕರ್ಮ ಸುಸ್ಥಿರೋಭವ ಪ್ರತ್ಯಕ್ಷ ದೀಪರಾಜ ಗಂಧ ಪುಷ್ಪ ಧೂಪಾದಿ ಅಕ್ಷತಾಂಬಲಂಕೃತ ಮಹಾಗಣಪತಿ ಪೂಜೆ ಅಂತ ಕರೆಸಿ. ಅರ್ಚಕ್ರೆ, ತುಂಬಾ ಲೇಟ್ ಮಾಡ್ಬೇಡಿ, ಎಲ್ರಿಗೂ ಕೆಲ್ಸ ಇದೆ, ತುಂಬಾ ಬಿಸಿ. ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ. ದೇವ್ರು ಸ್ವಂತದವ್ರು ಮುಖ್ಯ. ನಾನಿರೋವರ್ಗು ಬರ್ತೀನಿ. ಆಮೇಲೆ ಅಜ್ಜಿ, ದೇವಸ್ಥಾನದಲ್ಲಿ ಹೀಗೆಲ್ಲ ಮಾತಾಡ್ಬಾರ್ದು. ಲಕ್ಕೆ ಸಾವನ್ನೇ ಸೋಲ್ಸಿ ಕಾಪಾಡ್ಕೊಂಡು ನಿನ್ನ ನಾನು ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಿದ್ರೆ ಅಷ್ಟೇ ಆಮೇಲೆ ಗುದ್ದು ಕೊಡ್ತೀನಿ. ಲಕ್ಕೆ ಇನ್ನ ಈ ಮನೇಲಿ ಹುಟ್ಟೋ ತಲಕಾಯಿಗಳನ್ನ ಹಣ್ಣು ಮಾಡೋಳು ನೀನೆ. ಮತ್ತೆ ದೂಸರ ಮಾತಾಡ್ದೆ ಆಗಾಗ ಎಲ್ರು ಬಂದು ಹೋಗ್ತಾ ಇರ್ಬೇಕು. ಏನು ನಾನಿಲ್ಲಿ ಒಂಟಿಯಾಗಿದ್ಬಿಡ್ಬೇಕಾ? ಒಂಟಿ ಯಾಕಮ್ಮ, ಇದೊಂದ್ ಸ್ವಲ್ಪ ದಿವಸ ಅಷ್ಟೇ. ನಮಗೂ ಮೊಮ್ಮಕ್ಕಳು ಆಗ್ಬಿಟ್ಮೇಲೆ ನಾನು ಶಾಂತಿ ಇಲ್ಲೇ ಬಂದಿಟ್ಬಿಡ್ತೀವಿ ನಿನ್ ಜೊತೆ. ಸುಮ್ಮನೆ ಇರೋ ರಂಗ. ನಿನ್ ಹೆಂಡ್ತಿಯನ್ನು ಈ ಊರಲ್ಲಿ ಬಂದಿರ್ತಾಳ ಹೇಳು? ಮದ್ವೆ ಆಗ 1 ವರ್ಷಕ್ಕೆ ಇಲ್ಲಿರಕ್ ಆಗಕ್ಕಿಲ್ಲ ಅಂತ ಕಾಲ್ಕಿ ತೋತಾಳಲ್ವಾ ಇವಳು? ಸುಮಾ, ಕಲ್ಯಾಣಿ ಇಲ್ಲಿ ಬರೋದಕ್ಕೆ ಹೇಳಿ ಫೋನ್ ಮಾಡ್ದಿಯಮ್ಮ? ಆಂಟಿ ಆಗೇ ಫೋನ್ ಮಾಡಿದ್ದೆ, ಪಕ್ಕದಲ್ಲಿ ಯಾರೋ ಇದ್ರು ಅನ್ಸುತ್ತೆ. ಅವಳು ಅದಕ್ಕೆ ಫೋನ್ ಪಿಕ್ ಮಾಡ್ಲಿಲ್ಲ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಮಾಡಮ್ಮ. ಎಷ್ಟು ದಿನ ಅಂತ ಹೇಗೆ ಇರುತ್ತಮ್ಮ? ಸಮಯ ಸಂದರ್ಭ ಎಲ್ಲವನ್ನೂ ಬದಲು ಮಾಡತ್ತಮ್ಮ. ಮನೋಜ್, ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ದಾರೆ, ನಾನು ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ. ಏನ್ ರೋಹಿಣಿ, ಲಾಯರ್ಗೂ ಕ್ಲೈಂಟ್ ಕಾಲ್ ಮಾಡಲ್ಲ, ಯಾವಾಗ್ಲೂ ಆ ಕಾಲು ಈ ಕಾಲು ಅನ್ಕೊಂಡು ಏನಿಗೆ ಬಂದಿದೀವಿ ಅಂತ ಗೊತ್ತು ತಾನೆ. ಬೇಗ ಹೋಗಿ ತಲೆ ತಿನ್ಬೇಡಿ ಅಂತ ಹೇಳಿ ಕಟ್ ಮಾಡ್ಬಾ, ಹೋಗು. ಹೇಳ್ ಸುಮಾ, ದೇವಸ್ಥಾನಕ್ ಹೋದ್ರಾ? ನಾನ್ ಮಾತಾಡ್ತೀನಿ ಕೊಡು. ಕಲ್ಯಾಣಿ, ನಾವು ಹೋಗ್ಬೇಕಾಗಿರೋ ದೇವಸ್ಥಾನದ ರೋಡಲ್ಲಿ ಯಾರೋ ತೀರೋಗಿದ್ದಾರೆ ಅಂತ ಆ ದೇವಸ್ಥಾನನ ಮುಚ್ಚಿದ್ದಾರೆ. ಅದಕ್ಕೆ ನಾವ್ ಬೇರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲಿ? ನಮ್ಮೂರಿಂದ 2 ಕಿಲೋಮೀಟರ್ ದೂರ ಬಂದ್ರೆ ಅದೇ ಕೆರೆ ಪಕ್ಕದ ಒಂದ್ ದೇವಸ್ಥಾನ ಇದೆ ನೋಡು, ದೊಡ್ಡ ಹಳ್ಳಿ ಮರನ ಇದೆಯಲ್ಲ ಅದೇ. ಅಯ್ಯೋ, ಏನಮ್ಮ ಹೇಳ್ತಾ ಇದ್ಯಾ? ನಾವಿರೋ ದೇವಸ್ಥಾನದ ಹತ್ರನೇ ನೀವು ಬಂದಿದ್ದೀರಾ? ನೀವ್ಯಾಕಮ್ಮ ಇಲ್ಲಿಗೆ ಬಂದ್ರಿ? ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ? ಪೂಜೆ ಮಾಡ್ಸಕ್ಕೆ. ನೀವೆಲ್ಲಿದ್ದೀರಾ? ನಾವಿಲ್ಲೇ ಕೆರೆ ಹತ್ರ ಇದ್ದೀವಿ. ಬಚ್ಚಿದ್ದಂಗ್ ಮಾತ್ರ ಅಲ್ಲ, ಸಪ್ತಮನು ನನ್ನ ಕಾಡ್ತಾ ಇದ್ದಾರೆ. ಸರಿಯಾಗಿದ್ದೀರಾ ಗಂಡ ಹೆಂಡತಿ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವ್ ಇಲ್ಲಿಗ್ ಬರೋದು ನನ್ಗೇನಾದ್ರು ಗೊತ್ತಿತ್ತಾ ಹೇಳು? ಹೇಗೂ ನೀನ್ ಇಲ್ಲೇ ಇದ್ಯಾ, ಒಂದ್ 10 ನಿಮಿಷ ಬಂದು ನಿಮ್ ತಂದೆ ಕಾರ್ಯನ್ ಮುಗಿಸ್ಕೊಂಡ್ ಹೋಗಮ್ಮ. ಅಮ್ಮ, ಏನ್ ತಮಾಷೆ ಮಾಡ್ತಾ ಇದ್ಯಾ? ನಿನ್ ಜೊತೆಗಿರೋದನ್ನ ನಮ್ ಮನೆಯವ್ರು ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ ನಿನ್ಗೆ? ಮೊದ್ಲು ನೀವ್ ಅಲ್ಲಿಂದ ಎಲ್ಲ ಹೋಗಿ. ಕಲ್ಯಾಣಿ, ಕಾರಿನ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದಮ್ಮ, ತಪ್ಪಾಗುತ್ತೆ. ಹೇಗಾದ್ರೂ ಮಾಡಿ ಬಾಮ್ಮ. ನನ್ನ ಕಳಿಸೋವರೆಗೂ ಬಿಡಲ್ಲ ನೀವು. ಬಾ 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 ಅಂತ ಡಬಲ್ ಕರ್ದಂಗ್ ಕರೀತೀರಾ ಅಲ್ವಾ? ನೀನು ಇಲ್ಲಿ ತುಂಬಾ ಹೊತ್ತಿರ್ಬೇಕಾಗಿಲ್ಲ. ನೀನ್ ಮಾಡ್ಬೇಕಾಗಿರೋ ಕಾರ್ಯನ ನಾನ್ ಬೇಗ ಮಾಡಿ ಮುಗಿಸಿ ನೀನ್ ಕಳ್ಸ್ಕೊಡ್ತೀನಮ್ಮ. ಆಗಲ್ಲ ಅಂದೆ ಬಾಮ್ಮ. ಅಮ್ಮ, ನಿನ್ನಿಂದ ನಾನು ಅದಿನ್ನೇನೇನ್ ಅನ್ಭವಿಸ್ಬೇಕು. ಇರು ಫೋನ್, ಬರ್ತೀನಿ. ಮಣಿ ನೀರ ಮನೆ ಸೊಸೆಗೆ ತರ್ಬೇಕು ರಂಗಣ್ಣ. ಹೌದಿ? ನಾನ್ ತರ್ತೀನಿ ಸ್ವಾಮಿಗಳೇ. ಅಲ್ಲ ಹಿಂದೆ ಬಿಂದಿಗೆ ಇದೆ, ಹೋಗಿ ತಂದ್ಬಿಡಮ್ಮ. ಸ್ವಾಮಿಗಳೇ, ಸ್ವಲ್ಪ ಬೇಗ ಬೇಗ ಮುಗಿಸಿ. ಯಾಕೆ ಆತರ ಮಾಡ್ತಿದ್ಯಾ? ಎಲ್ಲ ವಿಧಿವಿಧಾನದ ಪ್ರಕಾರ ನಡಿಬೇಕಲ್ವಾ? ಸ್ವಲ್ಪ ತಾಳ್ಮೆಯಿಂದ ಇರು. ಅಲ್ಲ, ರೋಹಿಣಿ ಯಾಕೆ ಹೀಗೆ ಕೂತಿದ್ದಾಳೆ? ಬೇರೆ ಯಾರು ಮಕ್ಕಳು ಇಲ್ವಾ ತಾಯಿ? ಇಲ್ಲ ಸ್ವಾಮಿ, ನನ್ಗಿರೋದು ಒಬ್ಳೆ ಮಗಳು, ಹೆಸರು ಕಲ್ಯಾಣಿ.